ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ ಶ್ವೇತಾ. ಇವತ್ತು ಈ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆನಪ್ಪ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಫೈನಾನ್ಷಿಯಲ್ ಟ್ರ್ಯಾಕಿಂಗ್ ಹಾಗೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅಂತಾನೆ ಹೇಳ್ಬೋದು. ನಾವು ಗೊತ್ತಿಲ್ದೇನೆ ಕೆಲವೊಂದು ಎಕ್ಸ್ಪೆನ್ಸಸ್ ಆಗ್ತಾ ಇರತ್ತೆ. ದಿನಾನಿತ್ಯ ನಾವು ಮಾಡೋ ಕೆಲಸದಲ್ಲಾಗಿರ್ಬೋದು, ಇಲ್ಲ ನಾವೇನ್ ಬೈ ಮಾಡ್ತೀವಿ, ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಮೇ ಬಿ ಎಲ್ಲರ ಮನೆಯಲ್ಲೂ ನಡೆಯುವಂತದ್ದು. ಸೊ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗಂತೂ, ನಮ್ಮಂತ ಮಿಡಲ್ ಕ್ಲಾಸ್ ಮನೆಗಳಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನು ನಾನು ಭಾವಿಸಿದೀನಿ. ಏನಕ್ಕಪ್ಪ ಅಂತಂದ್ರೆ, ನಾವೆಲ್ಲರೂ ಕೂಡ ಕಷ್ಟಪಟ್ಟು ದುಡಿತೀವಿ. ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲವೊಂದ್ಸರಿ ನಮ್ಮ ಎಲ್ಲಾ ಆಸೆಗಳನ್ನ ನಾವು ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಎಲ್ಲೇ ಹೋಗ್ಬೇಕು ಅಂತಂದ್ರು ಟೈಮ್ಸ್ ನಾವ್ ಯೋಚನೆ ಮಾಡಿರ್ತೀವಿ, ಎಲ್ಲಾರು ಹೋಗ್ಬೇಕು, ಎಲ್ಲಾರು ಔಟ್ ಸೈಡ್ ಅಲ್ಲಿ ನಾವು ತಿನ್ಬೇಕು ಅಂತಂದ್ರೆ ಆ ಒಂದ್ ₹500 ನಾವು ಖರ್ಚಾಗುತ್ತೆ ಅಂತಂದ್ರು ನಾವ್ ಹಿಂದೆ ಮುಂದೆ ನೋಡಿರ್ತೀವಿ. ಆದ್ರೆ ನಮಗ್ ಗೊತ್ತಿಲ್ದಂಗೆ ಎಷ್ಟೆಲ್ಲಾ ಅಮೌಂಟ್ ಯೂಸ್ ಆಗುತ್ತೆ, ಎಷ್ಟೆಲ್ಲಾ ನಾವು ಕಳ್ಕೊಂತಾ ಇದೀವಿ. ನಾವ್ ಏನ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತೀವಲ್ಲ, ಅದ್ರಲ್ಲಿ ನಮ್ಗೆ ಎಷ್ಟೆಲ್ಲ ಲಾಸ್ ಆಗ್ತವೆ ಅನ್ನೋದನ್ನ ಒಂದ್ ಪುಟ್ಟದಾಗಿ ಒಂದ್ ವಿಡಿಯೋ ಮುಖಾಂತರ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೀನಿ. ಸೊ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತಾನೂ ಕೂಡ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಕೂಡ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಒಂದ್ಸರಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಬನ್ನಿ ಹೇಗೆ ಈ ಎಕ್ಸ್ಪೆನ್ಸಸ್ ನ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಯಾರಿರ್ತಾರೆ ಅಂದ್ರೆ ಹೌಸ್ ವೈಫ್ ಅನ್ನೋರ್ಗೆ ಕೆಲವೊಂದು ಸಣ್ಣ ಉಳಿತಾಯದ ಪ್ಲಾನ್ಗಳು ಅದರಿಂದ ಮುಂದೆ ನಮ್ಗೆ ಯೂಸ್ ಆಗುತ್ತೆ, ಬೇರೆ ಯಾವ್ದಾದ್ರು ಕೆಲ್ಸಗಳಿಗೂ ಕೂಡ ಅದು ಯೂಸ್ ಆಗುತ್ತೆ ಅನ್ನೋದನ್ನ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಚಿಕ್ಕ ಉಳಿತಾಯಗಳು ಇದು ನೋಡೋದಕ್ಕೆ ಚಿಕ್ಕದು ಅಂತ ಅನಿಸ್ಬೋದು, ಇದೇನ್ ಮಹಾ ಅಂತಾನು ಹೇಳ್ಬೋದು. ಯಾರು ಮಾಡ್ಬಾರ್ದೇ ಇರೋದನ್ನ ಮಾಡ್ತಾರ, ಇದಕ್ಕೆಲ್ಲ ಇಷ್ಟೊಂದು ಪ್ರಿಪ್ರೇಷನ್ಸ್ ಬೇಕಾ ಅಂತಾನು ಕೂಡ ಕೆಲವೊಬ್ರು ಹೇಳೋರು ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ಕೊನೆಯದಾಗಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಾವು ಕಿಚನ್ ಮೇನ್ ಪಾರ್ಟ್ ಅಂತ ತಗೋತೀವಿ. ಒಂದ್ ಮನೆ ಅಂತ ಬಂದಾಗ ಅದ್ರಲ್ಲಿ ಮೊದಲನೇದಾಗಿ ನಾವು ಕಿಚನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ. ಯಾಕೆಂದ್ರೆ ಅದರಿಂದ ಊಟ ಆಗಿರ್ಬೋದು, ನಮ್ ದಿನನಿತ್ಯದ ದಿನಚರಿನೇ ಒಂದು ಕಿಚನ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಅಡ್ಗೆ ಮನೆ ಅನ್ನೋದು ಒಂಥರ ತುಂಬಾನೇ ಅಟ್ಯಾಚ್ಮೆಂಟ್. ಎಲ್ಲಿರ್ತಾರೋ ಗೊತ್ತಿಲ್ಲ, ಆದ್ರೆ ಅಡ್ಗೆ ಮನೆಯಲ್ಲಂತೂ ತುಂಬಾನೇ ಇರ್ತಾರೆ. ಅದ್ರಲ್ಲಿ ಫಸ್ಟ್ ಏನ್ ಬರುತ್ತೆ ಅಂತಂದ್ರೆ ಕುಕಿಂಗ್. ನಾವ್ ಅಡ್ಗೆ ಮಾಡುವಾಗ ನಾವ್ ಏನೆಲ್ಲ ವೇಸ್ಟ್ ಮಾಡ್ತೀವಿ, ಎಷ್ಟೆಲ್ಲ ವೇಸ್ಟ್ ಆಗುತ್ತೆ. ಇವಾಗ ಕೆಲವೊಬ್ರಿಗೆ ಏನಿರುತ್ತೆ ಅಂತಂದ್ರೆ, ಒಂದ್ 2-3 ಜನ ಇರ್ತಾರೆ. ಅವಾಗ ಅವ್ರಿಗೆ ಏನ್ ತಗೊಂಡ್ಬರ್ಬೇಕು, ಎಷ್ಟು ತಗೋಬರ್ಬೇಕು ಅನ್ನೋದು ಗೊತ್ತಿರಲ್ಲ. ಸುಮ್ನೆ ಏನ್ ಮಾಡ್ತಾರೆ, ತಗೊಂಡ್ಬರ್ತಾರೆ. ಬರೀ ಬೇರೆಯವ್ರಂತ ಅಲ್ಲ, ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ. ಎಕ್ಸಾಂಪಲ್ ಏನ್ ಮಾಡ್ತಾ ಇದ್ದೆ, ನನಗೆ ಎಷ್ಟು ತಗೊಂಡ್ಬರ್ಬೇಕು ಅಂತ ಗೊತ್ತಿರಲಿಲ್ಲ. ನನ್ನ ಮನೆ ಹತ್ರ ಇರೋ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ. ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಏನ್ ಮಾಡ್ತಾ ಇದ್ರು, ಮಾರ್ಕೆಟ್ ಅಲ್ಲಿ ಹೋದಾಗ ಮಿನಿಮಮ್ 1 kgನೇ ಎಲ್ಲಾ ವೆಜಿಟೇಬಲ್ಸ್ ನ ತಗೋಬೇಕಾಗಿತ್ತು. ಸೊ ನಾನು ಏನ್ ಮಾಡ್ತಾ ಇದ್ದೆ, ಎಲ್ಲಾ ವೆಜಿಟೇಬಲ್ಸ್ ನ 1 kg ಅಂತ ತಗೊಂಬಂದ್ರೆ ಮನೇಲಿರೋದು 2 ಮತ್ತೆ ನಂದೊಂದು ಪುಟ್ಟ ಮಗಳು, 3 ಜನ ಎಷ್ಟು ಅಂತ ಯೂಸ್ ಮಾಡಕ್ಕಾಗತ್ತೆ. ಸೊ ನೀವ್ ಅಬ್ಸರ್ವ್ ಮಾಡಿ, ನಾನು ಒಂದು ಸರಿ ಹೋದಾಗ ಮಿನಿಮಮ್ 1000 ಇಂದ 1500 ವರೆಗೂ ನಾನು ಶಾಪಿಂಗ್ ಮಾಡ್ತಾ ಇದ್ದೆ. ಬಟ್ ಇದ್ರಲ್ಲಿ ಅರ್ಧ ಏನಾಗ್ತಾ ಇತ್ತು ಅಂತಂದ್ರೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು, ಮತ್ತೆ ಇನ್ನ ಅರ್ಧದಷ್ಟು ವೇಸ್ಟ್ ಆಗ್ತಾ ಇತ್ತು. ಯಾಕೆಂದ್ರೆ ನಾವು ತಂದಿರೋದು ಇಷ್ಟನ್ನು ಕೂಡ 100% ನಾವ್ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಇದೇನಾಗ್ತಾ ಇತ್ತು, ಇದನ್ನ ಮತ್ತೆ ತಗೊಂಬ, ಇವಾಗ ಸೊಪ್ಪು ವೆಜಿಟೇಬಲ್ಸ್ ಏನೇ ಇದ್ರು ತಗೊಂಬರೋದು, ಇದನ್ನ ವೇಸ್ಟ್ ಮಾಡೋದು, ಈ ತರ ಆಗ್ತಾ ಇತ್ತು. ನಾನ್ ಅದಾದ್ಮೇಲೆ ಒಂದು ಏನ್ ಮಾಡಿದೆ ಅಂದ್ರೆ, ಪಕ್ಕದಲ್ಲೇ ಇರೋ ಒಂದು ಸ್ಮಾಲ್ ಮಾರ್ಟ್ ಅಂದ್ರೆ ಚಿಕ್ಕದಾಗಿ ಒಂದು ಅಂಗಡಿಗಳು ಹಾಕೊಂಡಿರ್ತಾರೆ, ಶಾಪ್ಸ್ ಗಳು ಹಾಕೊಂಡಿರ್ತಾರೆ. ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವೇನ್ ಔಟ್ ಸೈಡ್ ಬೀನ್ಸ್ ಏನ್ ತಗೊಂತೀವಿ ಅದು 50 ರುಪೀಸ್ ಇದ್ರೆ ಅಲ್ಲಿ 70 ರುಪೀಸ್ ಇರುತ್ತೆ. ಅವಾಗ ಏನಾಗ್ತಾ ಇತ್ತು, ನಮಗೆ ಎಷ್ಟು ಬೇಕು, ನನ್ಗೆ 1 ವೀಕ್ಗೆ ನಾನು ಏನೇನ್ ರೆಡಿ ಮಾಡ್ಬೇಕು, ಏನೇನ್ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಾನು ಇದಕ್ಕೂ ಮುಂಚೆನೆ ನಾನು ಲಿಸ್ಟ್ ಮಾಡಿ ಇಟ್ಕೊಂತಾ ಇದ್ದೆ. ಸೊ ಅವಾಗ ಏನಾಗ್ತಾ ಇತ್ತು ಅಂತಂದ್ರೆ, ನನಗೆ ಈಸಿಯಾಗಿ ಟ್ರ್ಯಾಕ್ ಮಾಡಿ ಇಟ್ಕೊಂತಾ ಇದ್ದೆ. ವೀಕ್ಲಿ ನಾನು ಇದನ್ನ ಪ್ರಿಪೇರ್ ಮಾಡ್ತೀನಿ. ಸೊ ಇದಕ್ಕೆ ಎಷ್ಟೆಷ್ಟು ತಗೋಬೇಕು, 1/4 kgನ 1/2 kgನ ಎಷ್ಟು ಯೂಸ್ ಆಗುತ್ತೆ, ಈ ರೀತಿ ನಾನು ಏನ್ ಮಾಡ್ಕೊಂತಾ ಇದ್ದೆ, ಅದ್ರಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೆ. ಇಲ್ಲಿ 50 ರುಪೀಸ್ ಇರೋದು ನನಗೆ 70 ರುಪೀಸ್ ಕೊಟ್ರು ನನಗೆ ಒಂದ್ ವೀಕ್ ಏನ್ ಪರ್ಚೇಸ್ ಮಾಡ್ತಾ ಇದ್ನಲ್ಲ, ಅದು ಆಲ್ಮೋಸ್ಟ್ ಒಂದು 500 ಇಂದ 600 ವರೆಗೆ ಮುಗಿತಾ ಇತ್ತು. ಸೊ
ಸೊ ಇಲ್ಲಿ 1000 ಇಂದ 1500 ಆಗ್ತಿರೋದು 500 to 600 ಆಲ್ಮೋಸ್ಟ್ 50% ನನಗೆ ಇಲ್ಲಿ ಸೇವ್ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಗ್ರಾಸರೀಸ್. ಗ್ರಾಸರೀಸ್ ಅಂತಂದ್ರೆ ಏನಾಗ್ತಾ ಇತ್ತು ಅಂತಂದ್ರೆ ನಮ್ಮ ಮನೆಯಲ್ಲಿ ಏನಾಗ್ತಾ ಇತ್ತು ಮುಂಚೆ ನನಗೆ ಇದು ಗೊತ್ತಿರಲಿಲ್ಲ ಆಕ್ಚುಲಿ ಹೇಗೆ ಎಷ್ಟು ತಗೋಬೇಕು ಏನ್ ತಗೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾ ಇದ್ದೆ ಎಲ್ಲಾನು ಕೂಡ 1 kg ಅಂತ ತಗೊಂಡ್ಬರ್ತಾ ಇದ್ದೆ. ಮೇನ್ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು. ಇದನ್ನ ಸ್ಟೋರ್ ಮಾಡ್ಬೇಕು ಮತ್ತೆ ಕೆಲವೊಂದ ಮಾರ್ಟ್ ಗಳಿಂದ ತರೋದ್ರಿಂದ ಈಗ ಡಿಮಾರ್ಟ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಇದ್ರಲ್ಲಿ ತರೋದ್ರಿಂದ ಅದು ಆಲ್ರೆಡಿ AC ಅಂಡರ್ ಅಲ್ಲಿ ಇರುತ್ತೆ, ಅದು ಫುಲ್ ಕೋಲ್ಡ್ ಆಗಿರುತ್ತೆ. ನಾವು ಮನೆಗೆ ತಗೊಂಡ್ಬಂದು ಅದನ್ನ ಸ್ಟೋರ್ ಮಾಡಿದಾಗ ಇದು ಹಾಳಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಮತ್ತೆ ಅದಕ್ಕೆಲ್ಲ ನಾವು ಎಷ್ಟೊಂದು ಹ್ಯಾಕ್ಗಳನ್ನ ಹುಡುಕ್ತಿವಿ, ಕಿಚನ್ ಹ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನ್ ಮಾಡೋ ಕೊತ್ತಂಬರಿ ಮೆಣಸಿನ್ಕಾಯಿ ಹಾಕಿಡೋದು, ಇಲ್ಲ ಅಂತಂದ್ರೆ ಕರಿಬೇವ್ ಹಾಕೋದು, ಇಲ್ಲ ಏನ್ ಹೇಳ್ತಾರೆ ಬೇವು ಹಾಕೋದು, ಇಲ್ಲ ಈರುಳ್ಳಿ, ಈ ರೀತಿದೆಲ್ಲ ಹುಳ ಬರ್ದೇ ಇರೋ ತರ ಹಾಳಾಗದೆ ಇರೋ ತರ ಸ್ಟೋರೇಜ್ ಮಾಡ್ಕೊಳ್ಳೋದು. ಅದು ಸೆಕೆಂಡ್ ಪ್ರಾಬ್ಲಮ್ ಆಗ್ತಾ ಇತ್ತು. ಮತ್ತೆ ಅದನ್ನ ಒಣಗಿಸೋದು, ಮತ್ತೆ ಅದನ್ನ ಸ್ಟೋರ್ ಮಾಡೋದು, ಮತ್ತೆ ಅದನ್ನ ಕ್ಲೀನ್ ಮಾಡೋದು. ಯಾಕೆಂದ್ರೆ ನಾವು ಮನೆಯಲ್ಲೇ ಇದ್ದಾಗ ಇದನ್ನ ಮಾಡ್ಕೊಳೋದಿಕ್ಕೆ ಕಷ್ಟ ಅನ್ಸೋದಿಲ್ಲ. ನಾವು ವರ್ಕ್ ಮಾಡ್ಕೊಂಡು ಇದನ್ನೂ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅವಾಗಿಂದ ನಾನು ಏನ್ ಮಾಡಿದೆ, ನಮಗೆ ಬೇಕಾದಷ್ಟು 1/4 kg ಇಲ್ಲ 1/2 kg ಅಟ್ಲೀಸ್ಟ್ ಒಂದು 15 ಡೇಸಿಗೆ ನಾವ್ ಎಲ್ಲಾ ತಗೊಂಡ್ಬಂದ್ರೆ ನಾವ್ ಇನ್ನೆಷ್ಟು ಮಹಾ ಖರ್ಚು ಮಾಡೋದಿಕ್ಕಾಗತ್ತೆ ಅಲ್ವಾ. ಏಕೆಂದ್ರೆ ಇರೋದೇ ಇಬ್ರು, ಅದ್ರಲ್ಲಿ ಇನ್ನೆಷ್ಟು ತಿನ್ನೋದಿಕ್ಕಾಗತ್ತೆ. ಅಟ್ಲೀಸ್ಟ್ ಅಂಗಡಿಯವ್ರು ಅದನ್ನ ಸ್ಟೋರ್ ಮಾಡಿರ್ತಾರೆ, ಅದು ಅವ್ರ ರೆಸ್ಪಾನ್ಸಿಬಿಲಿಟಿ. ಅದು ಸ್ಟಾಕ್ ಬರ್ತಾ ಇರುತ್ತೆ, ಸ್ಟಾಕ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಫ್ರೆಶ್ ಆಗು ಸಿಗತ್ತೆ, ಮತ್ತೆ ನಮ್ಗೆ ಸ್ಟೋರೇಜ್ ಪ್ರಾಬ್ಲಮ್ ಇರಲ್ಲ, ಹಾಳಾಯ್ತು ಅನ್ನೋ ಟೆನ್ಷನ್ ಕೂಡ 100% ಇರಲ್ಲ. ಸೊ ಹಾಗಾಗಿ ಇದನ್ನ ಸೆಕೆಂಡ್ ಚಾಯ್ಸ್ ಅಂತಾನೆ ನಾನು ಹೇಳ್ತೀನಿ. ಮತ್ತೆ ಅಡಿಗೆ, ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ಅಡಿಗೆನಲ್ಲಿ ತುಂಬಾ ಜಾಸ್ತಿ ಮಾಡ್ಬೋದು, ಇಲ್ಲ ಒಂದು ಮೆಷರ್ಮೆಂಟ್ ಇಲ್ಲದೆ ಅಡಿಗೆ ಮಾಡೋದು. ಈಗ ಇಬ್ರು ಅಡಿಗೆ ಊಟ ಮಾಡ್ತಾ ಇದಾರೆ ಅಂತಾರೆ, ಇಬ್ರಿಗೆ ಇಲ್ಲ 3 ಜನಕ್ಕೆ ಎಷ್ಟು ಬೇಕು ಅಂತ ತುಂಬಾನೇ ಜಾಸ್ತಿ ಮಾಡ್ಬಿಡೋದು. ಇಲ್ಲ ನೈಟ್ ಸಾಂಬಾರ್ ಮಾಡ್ತೀರಾ, ಬೆಳಿಗ್ಗೆಗೆ ನಿಮ್ ಮನೆಗಳಲ್ಲಿ ಯಾರು ಅದನ್ನ ತಿನ್ನೋದಿಲ್ಲ, ವೇಸ್ಟ್ ಆಗುತ್ತೆ. ಆ ರೀತಿ ಇದ್ದಾಗ ಏನಾದ್ರು ಆಲ್ಟರ್ನೇಟಿವ್ ಒನ್ ಟೈಮ್ಗೆ ಏನಾಗುತ್ತೆ, ಆ ರೀತಿ ಈಸಿ ಅಂಡ್ ಸಿಂಪಲ್ ರೆಸಿಪಿನ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲೂ ಕೂಡ ಕಿಚನ್ ನಲ್ಲಿ ಏನೇನೆಲ್ಲ ವೇಸ್ಟ್ ಆಗುತ್ತಲ್ಲ ಇದನ್ನ ಯೂಸ್ ಮಾಡ್ಬೋದು, ಸೇವ್ ಮಾಡ್ಬೋದು. ಮತ್ತೆ ಡಿಶ್ ವಾಷಿಂಗ್, ನೀವ್ ಅದನ್ನ ಅನ್ಕೊಬಹುದು ಏನು ಪಾತ್ರೆ ತೊಳೆಯೋದ್ ಮಹಾ ಅಂತ. ಆಕ್ಚುಲಿ ಇದನ್ನ ನಾನು ತುಂಬಾ ಸರಿ ಮಿಸ್ಟೇಕ್ ಮಾಡಿದೀನಿ. ಇವಾಗ ಡಿಮಾರ್ಟ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಇಲ್ಲೆಲ್ಲ ಹೋದಾಗ ಡಿಶ್ ವಾಷರ್ಸ್ ಎಲ್ಲ ಇಟ್ಟಿರ್ತಾರೆ, ಲಿಕ್ವಿಡ್ಸ್ ಆಗಿರ್ಬೋದು, ವಿಮ್, ಪ್ರಿಲ್, ಆ ತರದ್ದೆಲ್ಲ. ಏನಾಗುತ್ತೆ ಇದ್ರ ಜೊತೆ ಯಾವ್ದೋ ಒಂದು ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ ಇರೋದು ಇದಕ್ಕಿಂತ 130 rupees ಇಲ್ಲ 40 rupees ಕಡಿಮೆ ಇರುತ್ತೆ. ನಾವು ಬೈ ಮಾಡುವಾಗ ಏನ್ ಮಾಡ್ತೀವಿ, ಇದು ಯಾವ್ದೋ ಹೊಸ ಬ್ರ್ಯಾಂಡ್ ಇದೆ, ಓಕೆ ಇದನ್ನೇ ತಗೊಂಡ್ ಟ್ರೈ ಮಾಡೋಣ ಅಂತ ಹೇಳ್ತೀವಿ. ತಗೊಳ್ಳುವಾಗ ಏನ್ ಮಾಡ್ತೀವಿ, ತುಂಬಾ ದೊಡ್ಡ ತಗೊಂಡ್ಬರ್ತೀವಿ, 1 ಲೀಟರ್ 2 ಲೀಟರ್ ಆ ತರ. ಆದ್ರೆ ಅದ್ ಮನೆಗ್ ತಗೊಂಡ್ಬಂದ್ಮೇಲೆ ಗೊತ್ತಾಗತ್ತೆ ಇದನ್ನ ಒಂದ್ಸರಿ ಹಾಕೋ ಕಡೆ ಇದನ್ನ 3 ಸರಿ ಇಲ್ಲ 4 ಸರಿ ಹಾಕ್ಬೇಕಾಗತ್ತೆ. ವಿಮ್, ಪ್ರಿಲ್ ಈ ತರದೆಲ್ಲ 1 ಡ್ರಾಪ್ 2 ಡ್ರಾಪ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಪಾತ್ರೆ ತೊಳಿಬೇಕು ಅಂದ್ರೆ ಅದಕ್ಕಿಂತ ತ್ರಿಬ್ಬಲ್ ಹಾಕೋದ್ರೂ ಸಾಲೋದಿಲ್ಲ. ಸೊ ಈ ರೀತಿಯಲ್ಲೂ ಕೂಡ ನಾವು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ. ಆದಷ್ಟು ನೋಡಿ ಇದನ್ನ ಪರ್ಚೇಸ್ ಮಾಡಿ, ಇಲ್ಲ ಯಾರ ಹತ್ರನಾದ್ರು ಕೇಳಿ ಎಕ್ಸ್ಪೀರಿಯನ್ಸ್ ಆಗಿರೋರುತ್ತೆ ಪರ್ಚೇಸ್ ಮಾಡಿದ್ರೆ ಇನ್ನ ಉತ್ತಮ ಅಂತ ಹೇಳ್ತೀನಿ. ಸೊ ಬಜೆಟ್, ನಾವೇನಾದ್ರು ತರೋದಿಕ್ ಹೋಗ್ತಾ ಇದೀವಿ ಅಂತಂದಾಗ ಬಜೆಟ್ ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಬಜೆಟ್ ನಾವು ಮಾಡ್ಕೊಳ್ದೆ, ಪ್ಲಾನ್ ಮಾಡ್ಕೊಳ್ದೆ ಹೋದ್ರೆ ಏನು ಕೂಡ ನಾವ್ ಎಷ್ಟೇ ಉಳಿಸಿದ್ರು ಕೂಡ ಸೇವಿಂಗ್ ಅಂತೂ ಆಗಲ್ಲ. ಬರೀ ನಾವೆಲ್ಲ ಕೆಲಸ ಮಾಡ್ತೀವಿ, ಕಷ್ಟಪಟ್ಟು ದುಡಿತೀವಿ, ಅದನ್ನ ಮತ್ತೆ ತಗೊಂಡೋಗಿ ಬೇಡದೆ ಇರೋದಿಕ್ಕೆ, ಅನ್ಪ್ಲಾನ್ ಅಂತ ಇರೋದಿಕ್ಕೆ ಹಾಕ್ತಿವಿ. ಆದಷ್ಟು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಈ ವೆಜಿಟೇಬಲ್ಸ್ ಕುಕ್ಕಿಂಗ್ ಅಂತ ಹೋಗ್ತೀವಲ್ವಾ, ಆದಷ್ಟು ಸೀಸನ್ ವೆಜಿಟೇಬಲ್ಸ್, ಈಗ ನಮ್ ಕೆಲವೊಂದು ಸೀಸನ್ ವೆಜಿಟೇಬಲ್ಸ್ ಸಿಗುತ್ತೆ, ಅದು ಆ ಸೀಸನ್ ಅಲ್ಲಿ ತುಂಬಾ ಕಮ್ಮಿನೂ ಇರುತ್ತೆ, ಅದ್ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು ಆ ಸೀಸನ್ ಅಲ್ಲಿ. ಸೊ ಆ ರೀತಿ ವೆಜಿಟೇಬಲ್ಸ್ ಹಾಗೆ ಫ್ರೂಟ್ಸ್ ನ ಯೂಸ್ ಮಾಡೋದ್ರಿಂದ ಕೂಡ ನಮ್ ಹೆಲ್ತ್ ನ ನಾವು ಚೆನ್ನಾಗಿ ಕಾಪಾಡ್ಕೋಬಹುದು. ಮತ್ತೆ ಆ ಸೀಸನ್ ಅಲ್ಲಿರೋದು ನಮ್ಗೆ ಬಾಡಿಗೆ ಆದ್ರೂ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಮಾಡೋದಿಲ್ಲ ಅನ್ನೋದು ನನ್ನ ಒಪಿನಿಯನ್. ನೆಕ್ಸ್ಟ್ ಶಾಪಿಂಗ್. ಶಾಪಿಂಗ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇರಲ್ಲ, ನನಗಂತೂ ತುಂಬಾನೇ ಇಷ್ಟ. ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ, ಇಲ್ಲ ಎಲ್ಲಾರು ಸೇಲ್ ಇರ್ಲಿ, ಏನಾದ್ರು ಡಿಸ್ಕೌಂಟ್ ನಡೀತಿದೆ ಅಂತಂದ್ರೆ ಅಲ್ಲಂತೂ ಹೆಣ್ಮಕ್ಳಂತೂ ಹಾಜರ್, ಅದ್ ಎಲ್ರಿಗೂ ಗೊತ್ತಿರುವಂತ ವಿಷಯ. ಆನ್ಲೈನ್ ಅಲ್ಲಿ ನೀವು ಶಾಪಿಂಗ್ ಮಾಡುವಾಗ ಆಲ್ಮೋಸ್ಟ್
ಸೈಟ್ ಬಗ್ಗೆ ಅವೇರ್ನೆಸ್ ಇರ್ಬೇಕು ನಿಮ್ಗೆ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಫ್ರಾಡ್ ಸೈಟ್ಗಳು ತುಂಬಾನೇ ಜಾಸ್ತಿ ಇದೆ. ಇವಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಇಲ್ಲ ಫೇಸ್ಬುಕ್ ಅಲ್ಲಿ ಇರ್ಬೋದು, ಎಷ್ಟೊಂದ್ ಜನ ತುಂಬಾ ಕಮ್ಮಿ ಪ್ರೈಸ್ಗೆ ಅಂತೇಳಿ ಹಾಕಿರ್ತಾರೆ. ಬಟ್ ಅದರಲ್ಲಿ ತುಂಬಾನೇ ಮೋಸ ಆಗುತ್ತೆ. ನಾನ್ ಸಜೆಸ್ಟ್ ಮಾಡೋದಾದ್ರೆ ಆಫ್ಲೈನ್ ಅನ್ನೋದು ಬೆಸ್ಟ್ ಅಂತ ಹೇಳ್ತೀನಿ. ಅಂದ್ರೆ ನೀವು ಒಳ್ಳೆ ಫ್ಲಿಪ್ಕಾರ್ಟ್, ಮಿಂತ್ರಾ ಈ ತರದ್ದು ಶಾಪ್ಸ್ ಅಂತ ಸೈಟ್ ಅಂತಂದಾಗ ಓಕೆ. ಅದನ್ನ ಬಿಟ್ಟು ಬೇರೆ ಯಾವ್ಯಾವ್ದೋ ಸಿಕ್ತು, ತುಂಬಾನೇ ಡಿಸ್ಕೌಂಟ್ ಅಲ್ಲಿ ಇತ್ತು ಅಂತೇಳಿ ಹಾಕಿ ತೋರಿಸ್ತಾರಲ್ಲ, ಆ ರೀತಿ ಆನ್ಲೈನ್ ಶಾಪಿಂಗ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅದ್ರ ಬಗ್ಗೆ ಅದು ಜೆನ್ಯೂನ್ ಅನ್ಸಿದ್ರೆ ಮಾತ್ರ ಬೈ ಮಾಡಿ, ಇಲ್ಲ ಅಂತಂದ್ರೆ ಅದ್ರಲ್ಲಿ ಬೈ ಮಾಡ್ಬೇಡಿ. ಯಾಕೆಂದ್ರೆ ನಾವು ಕಷ್ಟಪಟ್ಟು ಸೇವ್ ಮಾಡಿರೋ ಅಮೌಂಟ್ ಅಲ್ಲಿ ಈಸಿಯಾಗಿ ಹೋಗ್ಬಿಡುತ್ತೆ. ಸೊ ಆಫ್ಲೈನ್ ಏನಕ್ಕಪ್ಪ ಅಂತಂದ್ರೆ, ಆಫ್ಲೈನ್ ಅಲ್ಲಿ ನಾವು ಹೋಗ್ಬೋದು, ಹೋಗಿ ಅದನ್ನ ಚೆಕ್ ಮಾಡಿ ಮೆಟೀರಿಯಲ್ ಏನಿದೆ, ಐಟಮ್ ಏನಿದೆ ಅದನ್ನ ಫೀಲ್ ಮಾಡಿ ನಾವು ತಗೊಂಡ್ಬರ್ಬೋದು. ಅಲ್ಲಿ ನಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಾವು ಬೈ ಮಾಡ್ತೀವಿ. ಸೊ ಹಾಗಾಗಿ ಆಫ್ಲೈನ್ ಶಾಪಿಂಗ್ ಆಲ್ವೇಸ್ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತೆ ಡಿಸ್ಕೌಂಟ್, ಇವಾಗ ಕೆಲವೊಂದ್ರಲ್ಲಿ ನಾವು ಡಿಸ್ಕೌಂಟ್ ಅಂತ ಇರುತ್ತೆ. ಇವಾಗ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ತುಂಬಾನೇ ಕಮ್ಮಿ ಪ್ರೈಸ್ಗೆ ಡಿಸ್ಕೌಂಟ್ ಗಳು ಸಿಗುತ್ತೆ. ಸೊ ಆ ಟೈಮ್ ಅಲ್ಲಿ ನೀವು ಬೈ ಮಾಡೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ 30 to 40% ಖಂಡಿತ ಸೇವ್ ಆಗತ್ತೆ. ಸೊ ಆಲ್ಮೋಸ್ಟ್ ಆ ಟೈಮ್ ಅಲ್ಲಿ ಬರೀ ಡಿಸ್ಕೌಂಟ್ ಅಲ್ಲಿ ನೀವು ಗ್ರಾಸರಿ ಕೂಡ ಬೈ ಮಾಡ್ಬೋದು, ಇಲ್ಲ ಕ್ಲಾತ್ಸ್ ಆಗಿರ್ಬೋದು, ಮನೆಗೆ ಬೇಕಾದ್ರೆ ಏನ್ ಐಟಮ್ ಬೇಕಾದ್ರೂ ನಿಮ್ಗೆ ಡಿಸ್ಕೌಂಟ್ ಸೇಲ್ ಅಲ್ಲಿ ಸಿಕ್ಬಿಡತ್ತೆ. ನೆಕ್ಸ್ಟ್ ಎಜುಕೇಶನ್. ಎಜುಕೇಶನ್ ಅಲ್ಲಿ ಹೇಗಪ್ಪ ಅಂದ್ರೆ ಲೋವರ್, ಮಿಡಲ್, ಹೈಯರ್ ಅಂತ ಇರುತ್ತೆ. ಸೊ ಬಟ್ ಇದ್ರಲ್ಲೆಲ್ಲ ಕಾಂಪ್ರಮೈಸ್ ಮಾಡಿ ಮಕ್ಕಳ ವಿಷಯದಲ್ಲಿ ಇದನ್ನ ಕಾಂಪ್ರಮೈಸ್ ಮಾಡೋದಿಕ್ಕೆ ಖಂಡಿತ ಇಷ್ಟ ಆಗಲ್ಲ. ಸೊ ಆದಷ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ನ ಕೊಡಿ. ಯಾಕೆ ಅಂದ್ರೆ ನಾವು ಒಳ್ಳೆ ಎಜುಕೇಶನ್ ಕೊಡ್ಲಿಲ್ಲ, ಅವ್ರಿಗೆ ಒಳ್ಳೆ ನಾಲೆಡ್ಜ್ ಬರ್ಲಿಲ್ಲ ಅಂದ್ರೆ ಅದು ಜೀವನ ಪೂರ್ತಿ ಅರ್ನಿಂಗ್ಸ್ ಅಂತ ಏನಿದೆಯಲ್ಲ, ಆ ಜೀವನ ಪೂರ್ತಿ ಅರ್ನಿಂಗ್ಸ್ ಅನ್ನೋದು ಡ್ರಾಪ್ ಆಗುತ್ತೆ. ಹೇಗೆ ಅಂತ ಕೇಳ್ತೀರಾ? ನಮ್ಮ ಹತ್ರ ಲೋವರ್ ಎಜುಕೇಶನ್ ನಾವು ಕೊಡ್ಸಿದೀವಿ ಅಂತಂದ್ರೆ ಅವ್ರು ಯಾವ್ದೇ ಅಂದ್ರೆ ಲೋವರ್ ಅಂತಂದ್ರೆ ನಾನು ಅದು ಏನು ಯಾರು ಮಾಡ್ತಿಲ್ಲ ಅಂತ ಅಲ್ಲ. ಕೆಲವೊಬ್ರು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿ ಇವತ್ತು ಒಳ್ಳೆ ಒಳ್ಳೆ ಹುದ್ದೆ ಮಾಡಿದ್ದಾರೆ. ಯಾಕೆಂದ್ರೆ ಅಷ್ಟು ಡೆಡಿಕೇಶನ್ಸ್ ನಮ್ಮ ಮಕ್ಕಳಲ್ಲಿ ಇರ್ಬೇಕು. ಅವ್ರಿಗೆಲ್ಲ ಅಷ್ಟು ಡೆಡಿಕೇಶನ್ಸ್ ಇರುತ್ತೆ, ಅಷ್ಟು ಎನರ್ಜಿ ಇತ್ತು, ಅವ್ರು ಮಾಡಿರ್ತಾರೆ. ಬಟ್ ಎಲ್ರು ಕೂಡ ಅದನ್ನ ಮಾಡೋದಿಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ನಾವು ಒಳ್ಳೆ ಕಾಲೇಜ್ ಇಲ್ಲ ಒಂದು ಒಳ್ಳೆ ಯೂನಿವರ್ಸಿಟಿ ನಾವು ಸೇರಿಸಿದ್ರೆ ಅವರು ಒಂದು ಒಳ್ಳೆ ಮಾರ್ಕ್ಸ್ ನ ತಗೊಂತಾರೆ. ಮತ್ತೆ ಅವ್ರಿಗೆ ಲೈಫ್ ಅಲ್ಲಿ ಹೇಗಿರ್ಬೇಕು, ಒಳ್ಳೆ ಕೋಚಿಂಗ್ ಸಿಗುತ್ತೆ. ಈಗ CA ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಹೋಗ್ಬೇಕಂತಂದ್ರೆ ಅವಾಗ ಹೈಯರ್ ಎಜುಕೇಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅವರು ಬೇಗ ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗ್ತಾರೆ, ಅಲ್ಲಿಂದ ಬೇಗ ಜಾಬ್ ಸಿಗುತ್ತೆ. ಸೊ ಹಾಗೆ ನಾವ್ ಏನಿದ್ ಖರ್ಚು ಮಾಡ್ತೀವಲ್ಲ, ಅವ್ರ ಲೈಫ್ ಅಲ್ಲಿ ಅವ್ರ ಅದನ್ನ ಅವ್ರ ಪ್ಯಾಕೇಜ್ ಅಲ್ಲಿ ಅವ್ರನ್ನ ತಗೊಂತಾರೆ. ಇನ್ನ ಫ್ಯೂಚರ್ ಅಲ್ಲಿ ಅದು ಡೇ ಬೈ ಡೇ ಅಪ್ ಹೋಗ್ತಾ ಇರುತ್ತೆ ಹೊರತು ಯಾವತ್ತು ಕೂಡ ಕೆಳಗಡೆ ಹೋಗೋದಿಕ್ ಚಾನ್ಸೇ ಇಲ್ಲ. ಅವ್ರ ಗ್ರೋತ್ ಯಾವಾಗ್ಲೂ ಹೀಗೆ ಇರ್ತಾರೆ. ಸೊ ಮಕ್ಕಳ ವಿಷಯದಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳಾಗಿರ್ಲಿ, ಗಂಡ್ ಮಕ್ಳಾಗಿರ್ಲಿ, ಯಾವುದೇ ಮಕ್ಕಳ ವಿಷಯದಲ್ಲಿ ಎಜುಕೇಶನ್ ಅನ್ನೋದಕ್ಕೆ ದಯವಿಟ್ಟು ಕಾಂಪ್ರಮೈಸ್ ಮಾಡ್ಕೋಬೇಡಿ ಅನ್ನೋದು ನನ್ನ ಒಂದು ಸಜೆಷನ್. ಬಿಕಾಸ್ ನಾವುಗಳು ಚಿಕ್ಕದ್ರಲ್ಲಿದ್ದಾಗ ಒಂದು ಕ್ವಾಲಿಟಿ ಎಜುಕೇಶನ್ಸ್ ಅನ್ನೋದು ನಮಗ್ ಸಿಕ್ಲಿಲ್ಲ. ಅಟ್ಲೀಸ್ಟ್ ಇವಾಗ ಸಿಕ್ತಿದೆ ಅಂದಾಗ ಎಲ್ಲಾದ್ರಲ್ಲೂ ಕಾಂಪ್ರಮೈಸ್ ಮಾಡಿ ಅವ್ರಿಗೆ ಬೆಸ್ಟ್ ಎಜುಕೇಶನ್ಸ್ ಕೊಡೋಣ. ಸಪೋಸ್ ಅವ್ರ ಎಜುಕೇಶನ್ಸ್ ಅಲ್ಲಿ ಅವ್ರು ಅಚೀವ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಯಾವ್ದೇ ಒಂದ್ ಮಗು ಆಗಿರ್ಬೋದು, ಅವ್ರದ್ದೇ ಆದಂತ ಒಂದು ಕ್ವಾಲಿಟಿ ಅಂತೂ ಇದ್ದೇ ಇರತ್ತೆ. ಸೊ ದೇವರು ಯಾವ್ದೇ ಒಂದ್ ಮಗುನ ಸೃಷ್ಟಿ ಮಾಡುವಾಗ್ಲೂ ಅವ್ರಿಗೆ ಅವ್ರದ್ದೇ ಆದಂತ ಒಂದು ಶಕ್ತಿನ ಕೊಟ್ಟಿರ್ತಾರೆ, ಒಂದು ಟ್ಯಾಲೆಂಟ್ ಅನ್ನೋದನ್ನ ಕೊಟ್ಟಿರ್ತಾರೆ. ಅದು ಎಜುಕೇಶನ್ ಅಲ್ಲಿ ಇಲ್ಲದೆ ಇದ್ರೆ ಅವ್ರೊಂದು ಡ್ಯಾನ್ಸ್ ಅಲ್ಲಿ ಇರ್ಬೋದು, ಇಲ್ಲ ಸಿಂಗಿಂಗ್ ಅಲ್ಲಿ ಇರ್ಬೋದು, ಇಲ್ಲ ಡ್ರಾಯಿಂಗ್ ಅಲ್ಲಿ ಇರ್ಬೋದು, ಇಲ್ಲ ಮಾತುಗಾರಿಕೆಯಲ್ಲಿ ಇರ್ಬೋದು, ಯಾವ್ದಾದ್ರು ಒಂದು ಅವ್ರಿಗೆ ಸಪೋಸ್ ಎಜುಕೇಶನ್ ವರ್ಕ್ ಆಗಿಲ್ಲ ಅಂದ್ರೆ, ಇಲ್ಲ ಅವ್ರಿಗೆ ಎಜುಕೇಶನ್ ಅಲ್ಲಿ ಕಂಟಿನ್ಯೂ ಮಾಡಕ್ ಆಗಿಲ್ಲ ಅಂತಂದ್ರೆ, ಸೊ ಪ್ಲೀಸ್ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದ್ರಲ್ಲಿ ನಿಮ್ ಮಗುನ ಕಂಟಿನ್ಯೂ ಮಾಡಿ. ನಿಜವಾಗ್ಲೂ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ. ಓಕೆ. ಅಂಡ್ ನೆಕ್ಸ್ಟ್ 4th ಪಾಯಿಂಟ್ ಇಸ್ ಎನರ್ಜಿ ಸೇವಿಂಗ್. ಸೊ ಎನರ್ಜಿ ಸೇವಿಂಗ್ ಅಂತಂದ್ರೆ ಏನ್ ಅನ್ಕೊಂತೀವಿ? ಫಸ್ಟ್ ಸ್ಟಾರ್ಟಿಂಗ್ ವಾಟರ್ ಆಗಿ ಎಲೆಕ್ಟ್ರಿಸಿಟಿ ಅಂತೇಳಿ. ಹೌದು, ವಾಟರ್ ಮತ್ತೆ ಎಲೆಕ್ಟ್ರಿಸಿಟಿ. ವಾಟರ್ ಅನ್ನೋದು ಇವತ್ತಿನ ದಿನಗಳಲ್ಲಿ ನಿಜವಾಗ್ಲೂ ವೆರಿ ಎಕ್ಸ್ಪೆನ್ಸಿವ್ ಥಿಂಗ್. ಯಾಕೆಂದ್ರೆ ಬೆಂಗಳೂರಲ್ಲಿ ಕೆಲವೊಬ್ರು ಏರಿಯಾಗಳಲ್ಲಿ ನೀರಿಲ್ದೇ ಇರೋರಿಗೆ ಗೊತ್ತಿರುತ್ತೆ ಇದು ಎಷ್ಟು ಕಷ್ಟ ಅಂತೇಳಿ. ಮತ್ತೆ ಹಳ್ಳಿಗಳಲ್ಲಿ
ಕರೆಂಟ್ ಇಲ್ದೇ ಇರೋರ್ಗ್ ಗೊತ್ತಿರತ್ತೆ ಇದ್ರ ವ್ಯಾಲ್ಯೂ ಏನಂತ. ನಾವ್ ಈಸಿಯಾಗಿ ವಾಟರ್ನ ಎಲ್ಲಂದ್ರಲ್ಲಿ ಹಂಗೆ ವೇಸ್ಟ್ ಮಾಡಿರ್ತೀವಿ. ಆದ್ರೆ ಒಂದು ವಾಟರ್ಗೋಸ್ಕರ ತುಂಬಾ ಜನ ಕಾಯ್ತಿರ್ತಾರೆ. ಈ ಎಲೆಕ್ಟ್ರಿಸಿಟಿನೂ ಅಷ್ಟೇನೆ. ಪಾಪ ರೈತರು ತುಂಬಾನೇ ದುಡ್ಡು ಹಾಕಿ ಕಷ್ಟಪಟ್ಟು ಬೆಳ್ದಿರ್ತಾರೆ. ಆದ್ರೆ ಟೈಮಿಗ್ ಸರಿಯಾಗಿ ಹಳ್ಳಿಗಳ ಕಡೆ ಕರೆಂಟ್ ಇರೋದಿಲ್ಲ. ಅವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ ಎಲೆಕ್ಟ್ರಿಸಿಟಿ ವ್ಯಾಲ್ಯೂ ಏನು ಅಂತ. ಮತ್ತೆ ಅಷ್ಟು ಕಷ್ಟಪಟ್ಟು ಎಲ್ಲಾ ಹಾಕಿ ಮಳೆ ಬರ್ದೆ ಆ ಬೋರಲ್ಲಿ ನೀರ್ ಇಲ್ದೆ ಕಾಯ್ತಿರ್ತಾರಲ್ಲ, ಅವ್ರನ್ ಕೇಳಿದ್ರೆ ಗೊತ್ತಾಗತ್ತೆ ಇದ್ರ ಕಷ್ಟ ನೋವು ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಮೊಬೈಲ್ ರೀಚಾರ್ಜ್ ಮತ್ತೆ ಏನು ನಾವು ಕೇಬಲ್ ರೀಚಾರ್ಜ್, ಇದು ಕೆಲವೊಬ್ರು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತಾ ಇರ್ತೀರಾ. ಸೊ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಯೂಸ್ ಮಾಡೋದೇನಪ್ಪಾ ಅಂದ್ರೆ ಇಂತಿಷ್ಟು ಅಂತ ಹೇಳಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿನೂ ನಿಮ್ಗೆ ಈಗ ಒಂದು 250 rupees ನೀವು ಕ್ರೆಡಿಟ್ ಕಾರ್ಡ್ ಇಂದ ರೀಚಾರ್ಜ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ 10-20 rupees ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನೀವು ಕೇಬಲ್ ಆಗಿರ್ಬೋದು, ಬೇರೆ ಏನಾದ್ರೂ ನೀವು ಪೆಟ್ರೋಲ್ ಆಗಿರ್ಬೋದು ಹಾಕಿದ್ರೆ 5 rupees 10 rupees. ಬಟ್ ನಮಗ್ ಗೊತ್ತಿಲ್ದಂಗೆ ಒಂದ್ ಮಂತ್ ಅಲ್ಲಿ ಈ ರೀಚಾರ್ಜಸ್ ಇಂದಾನೆ 200-300 ಈ ತರ ಸೇವ್ ಆಗೋಗ್ಬಿಟ್ಟಿರುತ್ತೆ. ಸೊ ಮತ್ತೆ ಪಾಯಿಂಟ್ಸ್ ಅಂತಾನೆ ಈಗ ನಾವು ಡಿಮಾರ್ಟ್ ಹೋಗಿರ್ತೀವಿ, ಇಲ್ಲ ಬೇರೆ ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಈ ರೀತಿ ಹೋದಾಗ ನಾವು ಅವ್ರಿಗೆ ನಮ್ ಫೋನ್ ನಂಬರ್ ಕೊಟ್ಟಿರ್ತೀವಿ. ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಆಡ್ ಆಗ್ತಾ ಇರುತ್ತೆ. ಅದನ್ನ ಚೆಕ್ ಮಾಡ್ಕೊಂಡಾಗ ನಾವ್ ಏನ್ ಟೋಟಲ್ ಬಿಲ್ಲಿಂಗ್ ಆಗುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಅಮೌಂಟ್ ನಮ್ಗೆ ಮೈನಸ್ ಆಗುತ್ತೆ. ಇದು ನಾಟ್ ಓನ್ಲಿ ಡಿಮಾರ್ಟ್ ಆರ್ ಸೂಪರ್ ಮಾರ್ಕೆಟ್, ಇದು ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಬೇಕಾಗಿರುವಂತಹ ಕೆಲವೊಂದು ಪಾಯಿಂಟ್ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸೇವಿಂಗ್ ಅನ್ನೋದು ಬರುತ್ತೆ. ಮತ್ತೆ ನೆಕ್ಸ್ಟ್ ಕ್ಯಾಶ್ ಆಪ್ಷನ್ ಅಂತ ಹೇಳಿ ಏನಪ್ಪಾ ಅಂತಂದ್ರೆ, ನಾವ್ ಎಲ್ಲೇ ಹೋದ್ರು ಏನ್ ಮಾಡ್ತೀವಿ, ಫೋನ್ ಪೇ ಇಲ್ಲ ಗೂಗಲ್ ಪೇ ಇಂದ ಇವಾಗ ಡಿಜಿಟಲ್ ಆಗೋಗಿರೋದ್ರಿಂದ ನಾವು ಕ್ಯಾಶ್ ನಾವ್ ಎಲ್ಲೂ ತಗೊಂಡ್ ಹೋಗಲ್ಲ. ನಮ್ಗೆ ಏನ್ ಖರ್ಚಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಆದಷ್ಟು ಸ್ವಲ್ಪ ಕ್ಯಾಶ್ ನೀವು ಕ್ಯಾರಿ ಮಾಡೋದ್ರಿಂದ ನಿಮ್ ಹತ್ರ ಏನ್ ಕ್ಯಾಶ್ ಇದೆ, ನೀವೇನ್ ಕೊಡ್ತಿದ್ರ ಅಂದಾಗ ನಿಮ್ ಗಮನಕ್ಕೆ ಬರುತ್ತೆ. ಅದ್ರಿಂದನೂ ಕೂಡ ಕೆಲವೊಂದು ಅಮೌಂಟ್ ನ ಸೇವ್ ಮಾಡ್ಬೋದು. ನಾವು ಮನೆಗ್ ಬಂದು ಎಷ್ಟಾಯ್ತು ಅಂತ ಟೋಟಲ್ ಮಾಡೋದಕ್ಕಿಂತ ಕ್ಯಾಶ್ ಇದ್ದಾಗ ನಮ್ಮ ಹತ್ರ ಇಷ್ಟೇ ಇತ್ತು, ಇನ್ ಇಷ್ಟೇ ಇದೆ, ನಾವ್ ಇಷ್ಟೇ ಖರ್ಚು ಮಾಡ್ಬೇಕು ಅನ್ನೋದಿರುತ್ತೆ. ಸೊ ಆದಷ್ಟು ಕ್ಯಾಶ್ ಇಂದನೂ ಕೂಡ ನಮ್ಮಂತ ಮಿಡಲ್ ಕ್ಲಾಸ್ಗೆ ಅಟ್ಲೀಸ್ಟ್ ನೀವು ಒಂದು 1000 rupees ತಗೊಂಡ್ ಹೋಗಿದ್ದೀರಾ ಅಂತಂದ್ರೆ ನಾವು ಗೂಗಲ್ ಪೇ ಮಾಡ್ತಾ ಇದೀವಿ ಅಂತಂದಾಗ 1300 ಆದ್ರೂ ಆಗಿರುತ್ತೆ, ಇಲ್ಲ 1400 ಆಗಿರುತ್ತೆ. ಬಟ್ ಅದೇ ನಾವು ಕ್ಯಾಶ್ ಇತ್ತು ಅಂತಂದ್ರೆ ಇರೋದೇ 1000 rupees ಅಂದಾಗ ನಾವು 900 rupeesಗೆ ನಮ್ಗೆ ಏನ್ ಬೇಕೋ ಅದನ್ನ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಅಲ್ಲೂ ಕೂಡ ನಮ್ಗೆ 100 rupees ಸೇವ್ ಆಗುತ್ತೆ. ಸೊ ಇದು ಕೂಡ ಒಂದ್ ಪಾಯಿಂಟ್ ಅಂತೀರಿ ಕನ್ಸಿಡರ್ ಮಾಡ್ಲೇಬೇಕು. ಮತ್ತೆ ಗ್ಯಾಸ್, ಸುಮ್ನೆ ಅನ್ನೆಸರಿ ನಾವು ಗ್ಯಾಸ್ ನ ವೇಸ್ಟ್ ಮಾಡ್ತೀವಿ. ಒಂದ್ 5 ನಿಮಿಷದಲ್ಲಿ ಆಗೋದನ್ನ ಒಂದ್ ಅರ್ಧ ಗಂಟೆ ಮಾಡ್ತೀವಿ. ಇಲ್ಲ ಗ್ಯಾಸ್ ನ ಹಚ್ಚಿಟ್ಬಿಟ್ಟು ಸುಮ್ನೆ ಹಾಗೆ ಬಿಟ್ಟಿರ್ತಾರೆ, ಇಲ್ಲ ನೀರ್ ಕಾಯಾಗಿ ಇಟ್ಟಿರ್ತಾರೆ, ಅದ್ ಏನೋ ಒಂದು ಸುಮ್ನೆ ಕಾಯ್ತಾ ಇರತ್ತೆ. ಸೊ ಈ ರೀತಿ ವೇಸ್ಟ್ ಮಾಡಿದ್ರು ಕೂಡ ಇಲ್ಲಿ ನಮ್ಗೆ ಮನಿ ಅನ್ನೋದು ವೇಸ್ಟ್ ಆಗ್ತಾ ಇರತ್ತೆ. ಅನ್ವಾಂಟೆಡ್ ಥಿಂಗ್ಸ್ ನಮ್ಮ ಮನೆಯಲ್ಲಿ ಏನೋ ಬೇಡದೆ ಇರೋದು ಎಷ್ಟಿರುತ್ತೆ ಅಂತಾನೆ ಮನೆಯಲ್ಲಿ ಅರ್ಧ ಮನೆಗಳಲ್ಲಿ ಅರ್ಧಕ್ಕರ್ಧ ಅನ್ವಾಂಟೆಡ್ ಥಿಂಗ್ಸ್ ಇರುತ್ತೆ. ಇದ್ರಿಂದ ಏನು ಒಂದು ನಯಾ ಪೈಸದ್ದು ಉಪಯೋಗ ಇರಲ್ಲ, ಆದ್ರೂ ಇರಬೇಕು ಇರುತ್ತೆ. ಹಳೇದು ಪಳೇದು ಎಲ್ಲಾ ಹಾಕೊಂಡಿರ್ತೀವಿ. ಇತ್ತೀಚಿನ ದಿನಗಳಂತೂ OLX ಇದೆ, ಇವಾಗ ರೀಯೂಸ್ಡ್ ಏನೇನ್ ಥಿಂಗ್ಸ್ ಇದೆಯಲ್ಲ ಅದನ್ನ ಸೇಲ್ ಮಾಡೋದಕ್ಕೆ ಎಷ್ಟೊಂದು ಆನ್ಲೈನ್ ಶಾಪ್ ಇದೆ. ಅದ್ರಿಂದ ನೀವು ಸೇಲ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ 1000-2000 ಅಮೌಂಟ್ ಬರುತ್ತೆ. ಆ ಸ್ಪೇಸ್ ನಿಮ್ಗೆ ಸೇವ್ ಆಗುತ್ತೆ. ಮತ್ತೆ ನಿಮ್ಗೆ ಫ್ರೀ ಆಗಿರ್ಬೋದು, ಮನೆ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಇದನ್ನ ಕ್ಲೀನ್ ಮಾಡುವಂತ ಕೂಡ ಒಂದು ಎನರ್ಜಿ ಸೇವ್ ಆಗುತ್ತೆ. ಮನೆಗಿಂತ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. ಎನರ್ಜಿ ಕೂಡ ಸೇವ್ ಆಗುತ್ತೆ. ಮತ್ತೆ ನೀವೇನಾದ್ರು ತಗೊಂತಾ ಇದೀರಾ ಅಂತಂದ್ರೆ ಈಗ ಒಟ್ಟಿಗೆ ತಗೋಬೇಕು ಅಂದ್ರೆ ನಿಮ್ಗೆ ಯೂಸ್ ಮಾಡುವಂತದ್ದು ಡೈಲಿಗೆ ತುಂಬಾ ಬೇಕಾಗಿರುವಂತದ್ದು. ಇವಾಗ ಓಕೆ ಅಟ್ಲೀಸ್ಟ್ ನನಗೆ 5 ವರ್ಷದ ಮಕ್ಳಿದ್ದಾಳೆ, ಅವಳಿಗೆ ಡಸ್ಟ್ ಪರ್ಚೇಸ್ ಮಾಡ್ಬೇಕು. ಸೊ ಸಿಂಗಲ್ ತಗೊಂಡಾಗ 500 ಇರುತ್ತೆ. ಅದೇ 4 ತಗೊಂಡ್ರೆ ಅದನ್ನ 400 ಕೊಡ್ತಾರೆ. ಅವಾಗ ಇದು ಹೇಗಿದ್ರು ಅವಶ್ಯಕತೆ ಇದೆ ಅಂದ್ಮೇಲೆ 1 ತಗೊಳೋದ್ಗಿಂತ ಅದನ್ನ ಅಟ್ಲೀಸ್ಟ್ 2-3-4 ಅಂತ ಇರುತ್ತಲ್ಲ, ಇಲ್ಲ 1500ಗೆ 4 ಈ ತರ ಇತ್ತು ಅಂತಂದಾಗ ನಾವ್ ಅದನ್ನ ಬಲ್ಕ್ ಆಗಿ ಬೈ ಮಾಡಿದ್ರೆ ನಮ್ಗಲ್ಲಿ 100 ಇಲ್ಲ 200 rupees ಸೇವ್ ಆಗುತ್ತೆ. ಸೊ ಈ ರೀತಿನೂ ಕೂಡ ನಾವು ಒಂದು ಫೈನಾನ್ಷಿಯಲಿ ನಾವ್ ಇದನ್ನ ಸೇವ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ಯಾಶ್ ಬುಕ್. ಏನಿದು ಕ್ಯಾಶ್ ಬುಕ್ ಅಂತ ಹೇಳ್ತೀರಾ?
ಹೇಳಿದ್ರೆ ಕೆಲವೊಬ್ರು ನಗೋರು ಕೂಡ ಇದ್ದಾರೆ. ನಾನು ಕೂಡ ಅದನ್ನ ತುಂಬಾನೇ ಅನುಭವಿಸಿದೀನಿ. ಓ ಏನ್ ಮಹಾ ಇದಕ್ಕೆಲ್ಲ ಕ್ಯಾಶ್ ಬುಕ್ ಬೇಕಾ ಅಂತ ಹೇಳೋರು ಇದಾರೆ. ಮತ್ತೆ ಇದಕ್ಕೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ನಾವು ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಏನಿದೆ ಅಂತ ಕೇಳೋರು ಕೂಡ ತುಂಬಾ ಜನ ಇರ್ತಾರೆ. ನಾನು ಏನ್ ಹೇಳೋದು, ನಮ್ ಡೈಲಿ ಎಕ್ಸ್ಪೆನ್ಸಸ್ ಏನಿದೆ ನೀವು ಡೇ ವೈಸ್ ಅದನ್ನ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾ ಹೋದ್ರೆ ಎಂಡ್ ಆಫ್ ದ ಮಂತ್ ನಾವ್ ಏನಕ್ಕೆ ಖರ್ಚು ಮಾಡಿದೀವಿ ಅನ್ನೋದು ನಿಮ್ಗೆ ಈಸಿಯಾಗಿ ಟೋಟಲ್ ಸಿಗುತ್ತೆ. ಸೊ ಕ್ಯಾಶ್ ಬುಕ್ ಅನ್ನೋದು ಇಂಪಾರ್ಟೆಂಟ್. ನಿಮ್ ಕ್ಯಾಶ್ ಬುಕ್ ಆಗಿಲ್ಲ ಅಂತಂದ್ರೆ ಮನೆಯಲ್ಲಿ ಎವ್ರಿ ಟೈಮ್ ನಾವು ಬುಕ್ ನ ಬರೆಯೋದಿಕ್ಕಂತೂ ಆಗಲ್ಲ. ಮನೆಯಲ್ಲೇ ಇದ್ರೆ ಓಕೆ, ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಂಡ್ ಬರಿಬಹುದು. ಬಟ್ ಆಚೆ ಕೆಲಸ ಮಾಡ್ತಿರೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮೊಬೈಲ್ ಅನ್ನೋದಂತೂ ಯಾವಾಗ್ಲೂ ಕೈಯಲ್ಲಿರತ್ತೆ. ಸೊ ಹಾಗಾಗಿ ಒಂದ್ ಕ್ಯಾಶ್ ಬುಕ್ ನ ನೀವು ಮೇಂಟೈನ್ ಮಾಡಿ. ಅದು ನಿಮ್ ಫೋನ್ ಅಲ್ಲೇ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ ಡೈಲಿ ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ಎಂಟ್ರಿ ಮಾಡಿ ಡೇ ವೈಸ್. ನೀವು ಅದ್ರ ಡೇಟ್ ಕೂಡ ಹಾಕೋದು, ನೀವ್ ಏನೇ ಪೇ ಮಾಡಿದೀರಾ ಪ್ರತಿಯೊಂದು ಕೂಡ ನಿಮ್ಗೆ ಡೀಟೇಲ್ ಸಿಗುತ್ತೆ. ಹಾಗೆ ಮಾಡೋದ್ರಿಂದ ಎವ್ರಿ ಮಂತ್ ನೀವು ಇದೊಂದು ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ತಿಂಗಳಲ್ಲಿ 10,000 ಆಗ್ತಿತ್ತು ಅನ್ನೋದು ಅಟ್ಲೀಸ್ಟ್ 8,000ಕ್ಕಂತೂ ಸೇವ್ ಆಗೇ ಆಗತ್ತೆ. ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಪ್ಲೀಸ್ ಇದನ್ನ ಒಂದ್ಸರಿ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾರೆಲ್ಲ ಪ್ರೀತಿಯಿಂದ ನನ್ನ ಚಾನೆಲ್ ನೋಡಿದ್ರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.